ಓಂ ಶ್ರೀ ಸಾಯಿ ಭಗವತಿ ಜ್ಯೋತಿಷ್ಯಂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು. ನೋಡಿ, ಶತ್ರುಗಳ ಬಾಧೆಯಿಂದ ನೀವು ಮಾನಸಿಕವಾಗಿ ಏನಾದರೂ ಕುಗ್ಗಿ ಹೋಗ್ತಾ ಇದ್ದರೆ ವೀಕ್ಷಕರೇ, ಶತ್ರುವು ನಿಮ್ಮನ್ನು ಇಂಚಿಂಚು ಕೂಡ ನಿಮಗೆ ಒಟ್ಟು ನರಕ ಯಾತನೆಯನ್ನು ತೋರಿಸ್ತಾ ಇದ್ದಾನೆ ಎಂದನದಾದರೆ ಅಂತಹ ಶತ್ರುಗಳನ್ನು ನೀವು ಹೇಗೆ ಒಂದು ಸದೆ ಬಡಿಬಹುದು ಅನ್ನಂತಹ ಒಂದು ಸುಲಭವಾದಂತಹ ಒಂದು ಸರಳ ಪರಿಹಾರ ತಂತ್ರವನ್ನು ಇವತ್ತು ನಾನು ನಿಮಗೆ ತಿಳಿಸ್ತೀನಿ ವೀಕ್ಷಕರೇ. ನೋಡಿ, ನೀವಿನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಶತ್ರು ಕಾಟ, ಶತ್ರು ಬಾಧೆ, ಶತ್ರು ನಿವಾರಣೆ ಆಗಬೇಕು ನಿಮಗೆ ಅಂದರೆ ಶತ್ರು ನಿಮಗೆ ಈಗ ಯಾವ ಸ್ಥಳದಲ್ಲಿ ಬೇಕಾದ್ರೂ ಕೂಡ ಅವರು ಇರ್ಬೋದು. ಅಂದರೆ ನಿಮ್ಮ ಅಕ್ಕಪಕ್ಕದವರಾಗಿರ್ಬೋದು, ನೆರೆಹೊರೆಯವರಾಗಿರ್ಬೋದು, ಅಥವಾ ನಿಮ್ಮ ಬಂಧು ಬಳಗದಲ್ಲಾಗಿರ್ಬೋದು, ದಾಯಾದಿ ಆಗಿರ್ಬೋದು, ನೀವು ಕೆಲಸ ಮಾಡ್ತಾ ಇರೋಂತಹ ಒಂದು ಜಾಗದಲ್ಲಾಗಿರ್ಬೋದು, ಅಥವಾ ನಿಮ್ಮ ಒಂದು ಭೂಮಿ ವಿಚಾರದಲ್ಲಾಗಿರ್ಬೋದು, ಆಸ್ತಿ ಹಂಚಿಕೆ, ಯಾವುದೇ ಥರದ್ದು ಶತ್ರುಗಳು ಇರಲಿ ನಿಮಗೆ, ಆಯಿತಾ. ಯಾವುದೇ ಥರದ ಶತ್ರುಗಳಿದ್ರೂ ಕೂಡ ಕ್ಷಣಾರ್ಧದಲ್ಲಿ ಅವರು ಸಂಪೂರ್ಣ ನಶಿಸಿ ಹೋಗಬೇಕಂದ್ರೆ ನಿಮ್ಮ ತಂಟೆ, ನಿಮ್ಮ ಸಹವಾಸಕ್ಕೆ ಅವರು ಬರಬಾರ್ದು, ಆಯಿತಾ. ಅವರು ನಿಮ್ಮ ತಂಟೆಗೆ ಬರಬಾರ್ದು ಅನ್ನೋಂಥದ್ದಾದರೆ ವೀಕ್ಷಕರ, ಈ ಒಂದು ಸರಳವಾದಂತಹ ಒಂದು ಉಪಾಯವನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಈ ಒಂದು ಮಂತ್ರ, ಆಯಿತಾ, ಈ ಒಂದು ವಿಶೇಷವಾಗಿರುವಂತಹ ಮಂತ್ರವನ್ನು ಹೇಗೆ, ಯಾವ ರೀತಿಯಲ್ಲಿ, ಯಾವ ಟೈಮ್ನಲ್ಲಿ ಮಾಡಿದ್ರೆ ನಿಮಗೆ ಈ ಶತ್ರು ಬಾಧೆಯಿಂದ ಮುಕ್ತಿಯನ್ನು ಹೊಂದುತ್ತೀರಾ ಅನ್ನೋಂಥದ್ದನ್ನು ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ನೋಡಿ, ಮೊದಲಿಗೆ ನಾನು ನಿಮಗೆ ಮಂತ್ರವನ್ನು ನಾನು ಹೇಳ್ತೀನಿ. ಶತ್ರು ಸಂಹಾರ ಮಾಂ ರಕ್ಷ ಶ್ರೀಯಂ ದಾಪಾಯ ಮೇ ಪ್ರಭೋ ಅನ್ನೋಂತಹ ಈ ಒಂದು ಮಂತ್ರ. ಇದನ್ನು ನೋಡಿ ಯಾವ ದಿನ ಮಾಡಬೇಕು ಅನ್ನೋಂಥದ್ದಾದರೆ ವೀಕ್ಷಕರೇ, ಮಂಗಳವಾರ ಅಥವಾ ಶನಿವಾರ, ಆಯಿತಾ, ಜ್ಞಾಪಕ ಇಟ್ಕೊಳ್ಳಿ. ಮಂಗಳವಾರ ಅಥವಾ ಶನಿವಾರದಂದು ನೀವು ಈ ಒಂದು ಕೆಲಸವನ್ನು ಮಾಡಿ. ಈ ಕೆಲಸವನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಮೊದಲಿಗೆ ನೀವು ಮನೆಯಲ್ಲಿ ಎದ್ದು ನೀವು ಸ್ನಾನಾದಿ ಕಾರ್ಯಗಳನ್ನು ಮುಗಿಸಿ ಅರಳಿ ಮರಕ್ಕೆ ನೀವು 11 ಪ್ರದಕ್ಷಿಣೆಯನ್ನು ಹಾಕಿ ಬರಬೇಕಾಗ್ತದೆ ವೀಕ್ಷಕರು, ಆಯಿತಾ. ಅರಳಿ ಮರಕ್ಕೆ 11 ಪ್ರದಕ್ಷಿಣೆಯನ್ನು ಹಾಕಿ ಬಂದ ನಂತರ ನೀವು ಮನೆಗೆ ಈ ಒಂದು ಮಂತ್ರವನ್ನು ಶತ್ರುನ್ ಸಂಹಾರ ಮ ರಕ್ಷಂ ಶ್ರೀಯ ದಾಪಾಯಮಿ ಪ್ರಭು ಅನ್ನಂತಹ ಈ ಒಂದು ಮಂತ್ರವನ್ನು ನೀವು 51 ಬಾರಿ ಉಚ್ಚಾರಣೆಯನ್ನು ಮಾಡಬೇಕು. ಅಂದರೆ ಮೊದಲಿಗೆ ಅರಳಿ ಮರದ ವೃಕ್ಷಕ್ಕೆ ಹೋಗಿ 11 ಪ್ರದಕ್ಷಿಣೆಯನ್ನು ಹಾಕಿ ಬಂದ ನಂತರ ನೀವು ಈ ಒಂದು ಮಂತ್ರವನ್ನು ಉಚ್ಚಾರಣೆ ಎಷ್ಟು ಬಾರಿ? 51 ಬಾರಿ ಮಾಡಬೇಕು. ಈ ಉಚ್ಚಾರಣೆಯನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ನೀವು ಒಂದು ಕೆಲಸವನ್ನು ಮಾಡಬೇಕಾಗ್ತದೆ ವೀಕ್ಷಕರೇ. ಅದು ಏನಪ್ಪ ಅಂತ ಹೇಳಿದ್ರೆ, ಒಂದು ಬೆಲ್ಲವನ್ನು ತೆಗೆದುಕೊಳ್ಳಿ, ಆಯಿತಾ. ಬೆಲ್ಲದಿಂದ ತಯಾರಿಸಿರುವಂತಹ ಒಂದು ಸಿಹಿಯನ್ನು ನೀವು ನೈವೇದ್ಯವನ್ನು ಮಾಡ್ಕೊಳ್ಳಿ ಮೊದಲು, ಆಯಿತಾ. ಆ ನೈವೇದ್ಯವನ್ನು ಮಾಡಿಕೊಂಡು ಆ ನೈವೇದ್ಯದ ಮುಂಭಾಗದಲ್ಲಿ ಕುಳಿತುಕೊಂಡು ನೀವು 51 ಬಾರಿ ನೀವು ಈ ಒಂದು ಮಂತ್ರವನ್ನು ನೀವು ಉಚ್ಚಾರಣೆಯನ್ನು ಮಾಡಬೇಕಾಗ್ತದೆ, ಆಯಿತಾ. ಈ ಮಂತ್ರವನ್ನು ನೀವು 51 ಬಾರಿ ಉಚ್ಚಾರಣೆಯನ್ನು ಮಾಡಿದ ನಂತರ ನೀವು ಆ ಒಂದು ಬೆಲ್ಲದ ನೈವೇದ್ಯವನ್ನು ತೆಗೆದುಕೊಂಡು ಹೋಗಿ ವೀಕ್ಷಕರೇ, ನಿಮ್ಮ ಶತ್ರು ಅಂದರೆ ನಿಮಗೆ ಕಾಟ ಕೊಡ್ತಾ ಇರೋಂಥವ್ರು ಯಾವ ದಿಕ್ಕಿನಲ್ಲಿ ಇದ್ದಾರೋ ಆ ದಿಕ್ಕಿನಲ್ಲಿ ಹೋಗ್ಬಿಟ್ಟು ನೀವು ಆ ಬೆಲ್ಲದಿಂದ ಮಾಡಿರುವಂತಹ ನೈವೇದ್ಯವನ್ನು ನೀವು ಅಲ್ಲಿಗೆ ನೀವು ಆ ದಿಕ್ಕಿಗೆ ಹಾಕ್ಬಿಟ್ಟು ಬನ್ನಿ ವೀಕ್ಷಕರೇ. ಇದು ಒಂದು ಸರಳವಾದಂತಹ ತಂತ್ರ. ಈ ಒಂದು ಕೆಲಸವನ್ನು ನೀವು ಮಾಡಿದ್ದೇ ಆಯಿತು ಅನ್ನೋದಾದರೆ ನಿಮ್ಮ ಶತ್ರು ಜನ್ಮದಲ್ಲಿ ಅವರು ಕನಸಲ್ಲೂ ಕೂಡ ಒಟ್ಟು ನಿಮ್ಮನ್ನು ನೆನೆಸ್ಕೊಳ್ಬಾರ್ದು. ಅಷ್ಟರ ಮಟ್ಟಿಗೆ ನಿಮ್ಮ ಶತ್ರು ಬಾಧೆ ನಿವಾರಣೆ ಆಗಿ ಒಂದು ನೆಮ್ಮದಿಯಾದಂತಹ ಒಂದು ಜೀವನ ನಿಮ್ಮದಾಗ್ತದೆ ವೀಕ್ಷಕರೇ. ನೀವಿನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇದು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಏನೇ ಸಮಸ್ಯೆಗಳು ಇದ್ರೂ ಕೂಡ ಈ ಕೆಳಗಡೆ ಕಾಣ್ತಾ ಇರೋಂತಹ ನಂಬರ್ಗೆ ಸಂಪರ್ಕಿಸಿ ವೀಕ್ಷಕರೇ. ನಮಸ್ಕಾರ, ಧನ್ಯವಾದಗಳು.